ಉದ್ದೇಶಿಟ್ಟರು ನಾನು ಹೇಳ್ಬೇಕಂತೇಳಿ ಅದೇ ಹಬ್ಬದ ದಿವಸ ನಾನು ಹುಟ್ಟು ಹಬ್ಬದ ದಿವಸ ಹೇಳ್ಬೇಕಂದ್ರೆ ಯಾಕ ಸಮಯ ಇರಲಿಲ್ಲ, ಬಹಳಷ್ಟು ಡ್ಯಾನ್ಸ್ ಗಳಿದ್ದು, ಅದಕ್ಕಾಗಿ ಆಗ್ಲಿಲ್ಲ. ಅದೇ ರೀತಿಯಾಗಿ ಮತ್ತೆ ಒಂದು ಸಣ್ಣ ಮೆಸೇಜ್. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ, ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯ ದೇವರ ಮಕ್ಕಳು, ಇವತ್ತಿನ ವಾಕ್ಯ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕಂತೇಳಿ. ಯಾರು ಮನುಷ್ಯರು ಆತನಿಗೆ ಯೇಸು ಅಂತ ಹೆಸರು ಕರೀಲಿಲ್ರಿ. ದೇವರ ವಾಗ್ದಾನದ ನಿಮಿತ್ತವಾಗಿ, ದೇವದೂತರ ಮೂಲಕವಾಗಿ ಆತನಿಗೆ ಯಾವ ಹೆಸರಿಡಬೇಕು? ಮರಿಯಳ ಮದುವೆ ಆಗಿದ್ದಿಲ್ಲ, ನಿಶ್ಚಯವಾಗಿತ್ತು. ಆದರೆ ದೇವರು ಗಬ್ರಿಯೇಲ್ ದೂತನು ಬಂದು ಆಕೆಗೆ ವಾಗ್ದಾನ ಮಾಡಿದನು, ಆತನಿಗೆ ಸಂದೇಶವನ್ನು ಹೇಳಿದನು. ಈಗ ಮರಿಯಳೇ, ನೀನು ಒಬ್ಬ ಮಗನನ್ನು ಹಡೆವಿ, ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಯಾಕಂದ್ರೆ ನಿನ್ನ ಮೇಲೆ ಪವಿತ್ರ ಆತ್ಮವನ್ನು ಬರ್ತಿದೆ. ನಿನ್ನ ಮೇಲೆ ಪವಿತ್ರ ಆತ್ಮ ಬರುವುದಾಗಿ ಅನೇಕರು ಹಂಗೆ ಗಂಡಿನ ಹೇಳ್ತಾರೆ. ಯಾಕೆ ಬಹಳಷ್ಟು ಜನರು ಹುಟ್ಟಿದ್ದಾರೆ. ನಾವು ರಾಮಾಯಣ ಓದಿರ್ಬೋದು, ಆದ್ರೆ ಅದರ ಒಳಗಿನ ಸತ್ಯವನ್ನು ಅವರು ತಿಳಿದುಕೊಂಡಿಲ್ಲ. ಆದರೆ ನಾವು ಸತ್ಯ ವೇದವನ್ನು ನಾವು ಓದಿದ್ದೇವೆ. ಸತ್ಯ ವೇದದಲ್ಲಿ ಏನಿದೆ ಎಲ್ಲ ದಾಖಲೆಗಳನ್ನು ನಾವು ಅವರಿಗೆ ಬಿಡಿಸಿ ಹೇಳಿದಾಗ, ನಿಜವಾದ ದೇವರು ಯಾರು? ಅವರು ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರು. ನಮ್ಮ ಪಾಪಗಳಿಗಾಗಿ ಆತನು ಕನ್ಯೆಯ ಮರಿಯಳ ಗರ್ಭದಲ್ಲಿ ಜನಿಸಿ ಬಂದನು. ಪ್ರಿಯ ದೇವರ ಮಗನೇ, ಮಗಳ ಸಹೋದರ ಸಹೋದರಿ, ಲೋಕದ ಮೇಲೆ ಇಷ್ಟು ಇದ್ದಿಲ್ಲ ಪ್ರೀತಿ. ಲೋಕದ ಮೇಲೆ ಎಷ್ಟೊಂದು ಬಾಟು, ಅದಕ್ಕೆ ಎಣಿಸಲಾಗದಷ್ಟು ಪ್ರೀತಿ ಲೋಕದ ಮೇಲಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತೆ. ಆದರೆ ಆತನಿಗೆ ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳುವರೆಂಬುದಾಗಿ. ಹಲ್ಲೆಲೂಯಾ. ನಿತ್ಯ ಜೀವವನ್ನು ಹೊಂದಲಿಕ್ಕೆ ಸಾಧ್ಯ. ದೇವರು ನಂಬುತ್ತಾರೋ, ದೇವರು ನಿಜವಾದ ದೇವರು ಇದ್ದಾನೆ ಅಂತ ಯಾರು ನಂಬಿಕೆಯಲ್ಲಿದ್ದಾರೋ ಅವರು ಮಾತ್ರ ನಿತ್ಯ ಜೀವವನ್ನು ಹೊಂದಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಗನೇ, ಮಗಳೇ, ಸಹೋದರ ಸಹೋದರಿ, ನಾನು ನನ್ನ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪಾಪದ ಬಗ್ಗೆ ನನಗೆ ದೇವರು ತಿಳಿಸಲು ಕೊಡತಕ್ಕಂತ ಸಂದೇಶ ಪಾಪದ ಬಗ್ಗೆ ಹೇಳ್ತಿದ್ದಾನೆ. ಪಾಪ, ನಾವು ಮಾಡಿದಂತ ಪಾಪಗಳನ್ನು ನಾವು ಅರಿಕೆ ಮಾಡಿಕೊಂಡು, ನಾವು ಇವತ್ತು ಮಾಡಿದ್ದು ತಪ್ಪು, ನಾನು ಮಾಡ್ತಾ ಇರೋದು ತಪ್ಪು ಎಂಬ ಆಲೋಚನೆ ಮಾಡಿಕೊಂಡು ಯಾವಾಗ ನೀನು ದೇವರ ಕಡೆಗೆ ತಿಳ್ಕೊಳ್ತೀಯೋ, ನಿನಗೆ ಇವತ್ತು ರಕ್ಷಣೆ ಉಂಟು ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ತಲೆಯಲ್ಲಿ ಇಟ್ಕೊಳ್ರಿ, ನಿಮ್ಮ ಹೃದಯದಲ್ಲಿ ಇಟ್ಕೊಳ್ರಿ. ಈ ವಾಕ್ಯದ ಮೇಲೆ ನೀವು ನಂಬಿಕೆ ಇಡುವುದಾದರೆ ನಿಮಗೆ ಈ ಹೊತ್ತು ರಕ್ಷಣೆ ಇದೆ ನಿಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಇವತ್ತಿನ ಸಂದೇಶಗಳು, ಯೇಸು ಕ್ರಿಸ್ಮಸ್ ಅಂದ್ರೆ ಏನ್ರಿ? ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ತ ಮಸ್ ಅಂದ್ರೆ ಕ್ರಿಸ್ತ ಮಸ್. ಕ್ರಿಸ್ತ ಅಂದ್ರೆ ಕ್ರಿಸ್ತನನ್ನು ಅಂದ್ರೆ ಆರಾಧಿಸುವನು, ಕ್ರಿಸ್ತನನ್ನೇ ಆರಾಧಿಸುವನು ಎಂಬ ಹೆಸರು. ನಮ್ಮ ಕರ್ತನಾದ ಯೇಸುವಿಗೆ ಎಷ್ಟು ಹೆಸರುಗಳು, ಎಷ್ಟು ಸುಂದರವಾದ ಹೆಸರುಗಳಿದೆ. ದೇವರು ಕೊಟ್ಟಂತ ಹೆಸರು ಮನುಷ್ಯರಿಟ್ಟಂಥದ್ದಲ್ಲ. ಸತ್ಯ ವೇದದಲ್ಲಿ ನಾವು ಇವತ್ತು ಕ್ರಿಸ್ಮಸ್ ಅಂತೇಳಿ ಮಾಡಿದೆವು, ಹೊಸ ಬಟ್ಟೆ ಹಾಕೊಂಡೆವು, ಹೊಟ್ಟೆ ತುಂಬ ತಿಂದೇವು, ಇವತ್ತು ಧನಿ ಹೇಳಲ್ಲ ಅಂತೆವು. 3 ದಿನ ಆದ್ರೂ ಇವತ್ತು ಧನಿ ಹೇಳೋದು. ಕ್ರಿಸ್ತ ಹುಟ್ಟನಂತೇಳಿ ಅವತ್ತಿನ ದಿನ ಕತ್ತರಿಸ್ತಿದ್ದೆವು, ಕುತ್ತಿ ಬರೋಕೆಂದು ಎಲ್ಲ ಗಂಟಲುಗಳೆಲ್ಲ ಬ್ಯಾನ್ ಆಗಿ ಹೋಗ್ಯಾವ. ಏನೋ ಹೇಳ್ಬೇಕಂದ್ರೂ ಧನಿ ಹೇಳತ್ತಿಲ್ಲ. ಆದರೆ ಎಲ್ಲ ಸತ್ಯ ವೇದದಲ್ಲಿದ್ದಂಥದ್ದೆಲ್ಲವನ್ನು ನಾವು ತಿಳಿದುಕೊಳ್ಳುವವರಾಗಿರಬೇಕು ಪ್ರಿಯರೇ. ಸುಮ್ಮನೆ ಕ್ರಿಸ್ಮಸ್ ಅಲ್ಲ, ಕ್ರಿಸ್ಮಸ್ ಅಂದ್ರೆ ನಾವು ದೇವರನ್ನು ಆರಾಧಿಸಬೇಕು. ದೇವರ ಆರಾಧನೆ, ಕ್ರಿಸ್ತನನ್ನು
ಆರಾಧಿಸ್ತೇವೆ ಎಂಬುದಾಗಿ ಆ ಹೆಸರಿನ ಅರ್ಥವಾಗಿದೆ. ಆದರೆ ನಾವು ಕ್ರಿಸ್ತನನ್ನು ಆರಾಧಿಸ್ತಾ ಇಲ್ಲ, ನಮ್ಮ ದೇಹಕ್ಕೆ ಆರಾಧಿಸ್ತಾ ಇದ್ದೀವಿ, ನಮ್ಮ ಶರೀರಕ್ಕೆ ಆರಾಧಿಸ್ತಾ ಇದ್ದೀವಿ. ನಮ್ಮ ಶರೀರಕ್ಕೆ ಏನ್ ರುಚಿ ರುಚಿ ಬೇಕೋ ಅದು ತಿಂತಾ ಇದ್ದೀವಿ. ನಮ್ಮ ದೇಹಕ್ಕೆ ಮೇಲೆ ಯಾವ್ಯಾವ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಬೇಕೋ ಅವುಗಳನ್ನು ಧರಿಸ್ಕೊಳ್ತಾ ಇದ್ದೀವಿ. ಸುಮ್ಮನೆ ನಾವು ಬಾಯಿ ಕರ್ಕೊಂಡು ಚರ್ಚಲ್ಲಿ ಯಾರು ಕೂಡೋದಲ್ಲ. ಕ್ರಿಸ್ತನನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕ್ರಿಸ್ತನ ಎದಕ್ಕೋಸ್ಕರ ಭೂಮಿಗೆ ಬಂದನು? ಮತ್ತಾರು ಇದ್ದಿದ್ದಿಲ್ಲ ಭೂಲೋಕದಲ್ಲಿ ಬರ್ಲಿಕ್ಕೆ. ನಾವೆಲ್ಲ ಪಾಪದಾಗಲೇ ಪಾಪ ಮಾಡ್ಕೊತಾನೆ ಇದ್ದೆವು. ನಿಂತಲ್ಲಿ ಮರಗಳು ಹೋದ ಒಬ್ಬ ಸ್ತ್ರೀ ಓಡಾಡುವಂತ ಆಗ್ತಿರ್ಲಿಲ್ಲ. ಭಯವಷ್ಟು ಇರ್ತಿತ್ತು ಸ್ತ್ರೀಯರಿಗೂ ಸಹ. ಯಾವಾಗ ದೇವರು ಬಂದನು, ದೇವರ ಅದಾನೆ ಅಂತ ಹೇಳಿ ನಂಬಿಕೆಯಲ್ಲಿ ಬಹಳಷ್ಟು ಜನ ಭಯಭೀತರಾಗಿ ಒಂದು ಸ್ತ್ರೀಗೆ ಕಣಕಬೇಕಾದ್ರೂ ದೇವರ ಅಪ್ಪಣೆಯ ಸೈತಾನ ಅಪ್ಪಣೆ ಮಾಡ್ತಾನೆ, ಹೋಗು ಆ ಸ್ತ್ರೀಗೆ ನೀ ಕಣಕು, ಆಕೆ ಬಹಳ ಸುಂದರವಾಗಿದ್ದಾಳೆ, ಆಕೆಗೆ ನೋಡು, ಆಕೆಗೆ ಲೈನ್ ಹೊಡಿ, ಆಕೆಗೆ ಲವ್ ಮಾಡು, ಹೀಗೆಲ್ಲ ಸೈತಾನ ಏನ್ ಮಾಡ್ತಾನೆ, ಗಣಸರ ಹೃದಯದಲ್ಲಿ ಬಂದು ಸೇರ್ತಾನೆ. ಆದರೆ ಒಟ್ಟು ಬೇಗನೆ ಪುರುಷರ ಶರೀರದಲ್ಲಿ ಸೈತಾನ ಕೆಲಸ ಮಾಡೋದಿಲ್ಲ, ಆದರೆ ಸ್ತ್ರೀಯರ ಮೇಲೆ ಸೈತಾನ ಆದಷ್ಟು ಬೇಗನೆ ಸ್ತ್ರೀಯರ ಮೇಲೆ ಆದಷ್ಟು ಬೇಗನೆ ಕೆಲಸ ಮಾಡೋನಾಗಿದ್ದಾನೆ. ಸ್ತ್ರೀಯರು ಆದಷ್ಟು ಬೇಗನೆ ಸೈತಾನನ ಮಾತುಗಳನ್ನು ಕೇಳುವವರಾಗಿದ್ದಾರೆ. ಅದಕ್ಕೋಸ್ಕರ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ, ಪಾಪದ ಬಗ್ಗೆ ಯಾರಕ್ಕೋಸ್ಕರ ಹೇಳ್ತೀನಿ ಅಂದ್ರೆ, ದೇವರು ತಿಳಿಸಿಕೊಟ್ಟಂತ ಸಂದೇಶವು ಇಡೀ ನಮ್ಮ ಕರ್ನಾಟಕದ ಮೂಲೆ ಮೂಲೆಗೂ ಈ ಒಂದು ಸುವಾರ್ತೆಯ ಒಂದು ಸಂದೇಶವನ್ನು ನಾವು ತಲುಪಲಿ ಎಂಬುದಾಗಿ ನನ್ನ ಆಸೆಯಾಗಿದೆ ಪ್ರಿಯರೇ. ಯಾಕಂದ್ರೆ ನಾನು ಸಹ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ಅನೇಕರು ಎಲ್ಲ ಕೆಟ್ಟ ಕೆಟ್ಟ ಚಟಗಳಲ್ಲಿ ಸಹ ಇದೆ. ಅನೇಕ ಸಾರಿ ನಾನು ಕುಡಿದು ಅನೇಕರಿಗೆ ಕುಡಿಸಿ ನಾನು ರೋಡಲ್ಲಿ ಅಲ್ಲಲ್ಲಿ ಬಿದ್ದು ಒದ್ದಾಡ್ತಿದ್ದೆ. ಆದರೆ ಇವತ್ತಿನ ದಿವಸ ನನ್ನ ತಂದೆಯಾದ ದೇವರು ನನ್ನನ್ನು ಮರಣಕರ ವ್ಯಾಧಿಯಿಂದ ತಪ್ಪಿಸಿ ಈ ಸ್ಥಳದಲ್ಲಿ ನಿಲ್ಲಿಸಿದ್ದಾನೆ. ಹಲ್ಲೆಲೂಯ. ಅದು ಸುಮ್ಮನೆ ನಾವು ಇಲ್ಲಿ ನಿಲ್ಬೇಕಂದ್ರೆ, ಇಂಥ ಸ್ಥಳದಲ್ಲಿ ನಾವು ನಿಲ್ಬೇಕಾದ್ರೆ ಚಂದ ಬೇಕ್ರಿ. ಸುಮ್ಮನೆ ಸಣ್ಣ ಮಾತಲ್ಲ. ಈ ಸ್ಥಳದಲ್ಲಿ ನಿಲ್ಬೇಕಾದ್ರೆ ಆ ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾನೆ. ಯಾರು